ಸಾರದೆ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ. ಹಾಗೆಯೇ ನನ್ನ ವಿಡಿಯೋವನ್ನ ನೋಡಿ ಕಮೆಂಟ್ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಅದು ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ನಾನು ಎರಡನ್ನೂ ತಗೊಂತೀನಿ. ನನ್ನಲ್ಲಿ ಏನಾದ್ರು ತಪ್ಪುಗಳಿದ್ರೆ ನನ್ನ ವಿಡಿಯೋದಲ್ಲಿ ಅದನ್ನ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ತಿದ್ಕೊಂತೀನಿ. ಹಾಗೆ ಬ್ಲೆಸ್ಸಿಂಗ್ ಮಾಡ್ತಿದ್ರೆ ತುಂಬಾ ಜನ ಹೆಲ್ಪ್ ಆಗ್ತಿದೆ ಮೇಡಮ್, ನಿಮ್ಗೆ ಆರೋಗ್ಯ ನೆಮ್ಮದಿ ಸಿಗ್ಲಿ ಅಂತ ಹಲವಾರು ಜನ ಆ ಕಮೆಂಟ್ ನೋಡಿದಾಗ್ಲೇ ನಿಜವಾಗ್ಲೂ ಖುಷಿ ಆಗುತ್ತೆ. ಅಂತ ಬ್ಲೆಸ್ಕ್ ಅದು ಕೋಟಿ ಕೊಟ್ಟರು ಸಿಗೋದಿಲ್ಲ ಬಿಡಿ. ಅದು ತುಂಬಾ ಖುಷಿ ಆಯ್ತು ನನಗೆ ನಿಮ್ಮ ಕಮೆಂಟ್ ಅನ್ನು ಓದಿ. ಓಕೆ, ಇಂದಿನ ಒಂದು ವಿಡಿಯೋವನ್ನ ತಗೊಳ್ಳೋದಾದ್ರೆ ನಾವು ಸಿಲೆಬಸ್ ಗಳ ಬಗ್ಗೆ ತಿಳ್ಕೊಂಡಿದ್ವಿ, CBSE, ICSE ಅಂಡ್ ಸ್ಟೇಟ್ ಸಿಲೆಬಸ್ ಬಗ್ಗೆ. ಇಂದಿನ ವಿಡಿಯೋದಲ್ಲಿ NIOS ಬಗ್ಗೆ ತಿಳ್ಕೊಳ್ಳೋಣ. ಇದೇನಿದು ಮೇಡಮ್ NIOS? ಹೆಚ್ಚಿನ ಜನಕ್ಕೆ ಗೊತ್ತಿರಬಹುದು. ಯಾರಿಗಾದ್ರೂ ಇದು ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋವನ್ನ ಎಂಡ್ ತನಕ ನೋಡಿ. ಯಾರಿಗಾದ್ರೂ ನೀಡ್ ಇದ್ರೆ ಅವರಿಗೆ ಈ ವಿಡಿಯೋವನ್ನ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಎಲ್ರಿಗೆ ಎಲ್ಲವೂ ಸಿಕ್ಕಿರೋದಿಲ್ಲ. ಬೇಕಾದವರಿಗೆ ಒಂದು ಹೆಲ್ಪ್ ಮಾಡೋದು ಕೂಡ ಇದು ಒಂದು ಹೆಲ್ಪ್ ಆಗತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಉತ್ತಮ ಜ್ಞಾನ ಪ್ರಸಾರ ಮಾಡೋದು ಕೂಡ ಒಂದು ಸೋಷಿಯಲ್ ಸರ್ವಿಸ್ ಅಂತ. ಓಕೆನಾ? ಓಕೆ, NIOS ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್. ಓಕೆ, ಮನೆಯಲ್ಲೇ ಕೂತ್ಕೊಂಡು ತಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡುವಂತದ್ದು. ಇದನ್ನ ಯಾರು ಮಾಡಬಹುದು? ಫೀಸ್ ಸ್ಟ್ರಕ್ಚರ್ ಹೇಗಿದೆ? ಎಕ್ಸಾಮ್ ಅನ್ನ ಯಾವಾಗ ಮಾಡ್ತಾರೆ? ಇದರ ವ್ಯಾಲ್ಯೂ ಇದೆಯಾ? ಇದನ್ನ ಯಾರು ನಡೆಸ್ತಾರೆ? ಇದರ ಸಿಲೆಬಸ್ ಹೇಗಿರುತ್ತೆ? ಇದನ್ನ ನೀವು ಇದರ ವೆಬ್ಸೈಟ್ ಗಳೇನು? ಇದನ್ನ ಖಂಡಿತವಾಗಿ ನೀವು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೋಬೇಕು. ಅರ್ಧಂಬರ್ಧ ತಿಳ್ಕೊಂಡ್ರೆ ಯಾವಾಗ್ಲೂ ಅದು ಡೇಂಜರ್. ಓಕೆ, ಇದನ್ನ NIOS ಅನ್ನೋದು ಗೊತ್ತಾಯ್ತು. ಇದನ್ನ ಗವರ್ಮೆಂಟ್ ಆಫ್ ಇಂಡಿಯಾ 1979ರಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಸ್ಟಾರ್ಟ್ ಮಾಡಿದ್ ಯಾಕೆ? ಯಾರಿಗೆ ಹೆಲ್ಪ್ ಆಗುತ್ತೆ? ಕಂಪಲ್ಸರಿ ಎಜುಕೇಶನ್ ಮಾಡ್ತಾರೆ. 14 ವರ್ಷ ತನಕ ಮಗು ತನ್ನ ಎಜುಕೇಶನ್ ಅನ್ನ ಮುಗಿಸ್ಲೇಬೇಕು ಅಂತ. ಆದ್ರೂ ಕೂಡ ಹೆಚ್ಚಿನ ಜನ ವಿದ್ಯಾಭ್ಯಾಸದಿಂದ ಎಜುಕೇಶನ್ ಅನ್ನ ಪಡ್ಕೊಳ್ಳಿಕ್ಕೆ ವಂಚನೆ, ಅಂದ್ರೆ ಅವರು ಕಂಪ್ಲೀಟ್ ಮಾಡ್ಕೊಂಡಿರಲ್ಲ. ಅಂತವರಿಗೆ ಇದು ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮಕ್ಕಳು ವಿವಿಧ ಕಾರಣಗಳಿಂದ ಮಧ್ಯದಲ್ಲಿ ತನ್ನ ಎಜುಕೇಶನ್ ಅನ್ನ ಇನ್ಕಂಪ್ಲೀಟ್ ಮಾಡ್ತಾರೆ. ಅವ್ರಿಗೆ ಇದು ಹೆಲ್ಪ್ ಆಗತ್ತೆ. ಮೇಡಮ್, ನನ್ಗೆ ವಯಸ್ಸಾಗ್ಬಿಟ್ಟಿದೆ, ಈಗ ಅನಿಸ್ತಿದೆ ನಾನು ಪಾಸ್ ಮಾಡ್ಕೋಬೇಕಿತ್ತು, 10th PUC ಡಿಗ್ರಿನ ಓದ್ಬೇಕು ಅಂದವ್ರಿಗೆ ಇದು ಹೆಲ್ಪ್ ಆಗತ್ತೆ. ನನ್ನ ಹತ್ರ ಅಮೌಂಟ್ ಇರ್ಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೆ, ಈಗ ಓದ್ಬೇಕನ್ಸ್ತಿದೆ, ಅವ್ರಿಗೆ ಹೆಲ್ಪ್ ಆಗತ್ತೆ. ಅಂದ್ರೆ ಇಲ್ಲಿ ಹಲವಾರು ಕೆಟಗರಿ ಇದೆ. ಈಗ ನೀವು ಕೇಳ್ಬೋದು, ಓಪನ್ ಯೂನಿವರ್ಸಿಟಿಗಳಿರತ್ತೆ ಅಂದ್ರೆ ಅದು ಡಿಗ್ರಿ ಮುಗಿಸೋರ್ಗೆ, ಡಬಲ್ ಡಿಗ್ರಿ ಮುಗಿಸೋರ್ಗೆ ಹೆಲ್ಪ್ ಆಗತ್ತೆ. ಬಟ್ ಇದಾಗಲ್ಲ. ಬೇಸಿಕ್, ನಮ್ಮ ಮಕ್ಳು ಇವಾಗ ಹೇಗೆ ಬೇಸಿಕ್ ಎಜುಕೇಶನ್ ಮುಗಿಸ್ತಿದ್ದಾರೆ 1 to 10 ತನಕ PUC, ಹಾಗೆಯೇ ಇದ್ರಲ್ಲೂ ಕೂಡ ಕೋರ್ಸ್ ಅನ್ನ ಮುಗಿಸ್ಕೊಂಡ್ರೆ ವಿಶ್ವವ್ಯಾಪಿ ಇದಕ್ಕೆ ವ್ಯಾಲ್ಯೂ ಇದೆ. ಏನು ಸಮಸ್ಯೆ ಇಲ್ಲ. ಇದು ಯಾವುದೇ ಫೇಕ್ ಆಗಿರೋದಿಲ್ಲ. ಓಕೆನಾ? ನಾನು ಇದ್ರಲ್ಲಿ ಯಾರಿಗೆ ಹೆಲ್ಪ್ ಆಗುತ್ತಂತ ಇನ್ನೊಂಚೂರು ಶಾರ್ಟ್ ಆಗಿ ಹೇಳ್ತೀನಿ. ವಯಸ್ಸಿನ ಮಿತಿ 14 ವರ್ಷ ಆಗಿರ್ಬೇಕು SSLC ಎಕ್ಸಾಮ್ ತಗೊಳಕ್ಕೆ. ಹಾಗೆಯೇ ಏಜ್ ಲಿಮಿಟ್ ಇಲ್ಲ. ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ಲ. ಯಾರು ಬೇಕಾದ್ರೂ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋಬಹುದು. ಯಾವ ಕೋರ್ಸ್ ಬೇಕಾ ಸೆಲೆಕ್ಟ್ ಮಾಡ್ಕೋಬಹುದು. ಫಸ್ಟ್ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ? ಮಧ್ಯದಲ್ಲೇ ಸ್ಕೂಲ್ ಬಿಟ್ಟವ್ರಿಗೆ, ಫೀಸ್ ಇಲ್ಲಪ್ಪ, ನಮ್ಮ ಹತ್ರ ಖರ್ಚು ಮಾಡ್ಲಿಕ್ಕೆ ಹಣ ಇಲ್ಲ, ನನ್ಗೆ ಸ್ಕೂಲ್ ನಿಯರ್ ಬೈ ಇಲ್ಲ, ಗೌರ್ಮೆಂಟ್ ಇಂದ ಸ್ಕೂಲು ಮುಚ್ಚ ಹೋಗಿದೆ, ಅಥವಾ ನನ್ಗೆ ಪ್ರೈವೇಟ್ ಸ್ಕೂಲ್ ಫೀಸ್ ಕಟ್ಟೋದಕ್ ಆಗ್ತಿಲ್ಲ, ಅಥವಾ ನಾನೀಗ ನಿರುದ್ಯೋಗಿ ಆಗಿದ್ದೀನಿ, ನನಗೆ ಎಜುಕೇಶನ್ ಮುಗಿಸ್ಬೇಕು ಅನ್ನೋರ್ಗೆ. ಆಮೇಲೆ ಸ್ತ್ರೀ ಅಂದ್ರೆ ನಾನು ಮನೇಲಿ ಗೃಹಿಣಿ ಆಗಿದ್ದೀನಿ, ನನ್ಗೆ ಈಗ ಓದ್ಬೇಕು ಅನ್ಸ್ತಿದೆ, 10th ಪಾಸ್ ಮಾಡ್ಬೇಕು ಅನ್ಸ್ತಿದೆ, PUC ಸ್ಕೂಲ್ಗೆ ಹೋಗಕ್ಕಾಗತ್ತಾ ಅಂತವ್ರಿಗೆಲ್ರಿಗೂ ಹೆಲ್ಪ್ ಆಗತ್ತೆ. ಸೊ ಇದ್ರ ಬಗ್ಗೆ ನೀವು ಡೀಟೇಲ್ ತಿಳ್ಕೊಬೇಕು. ನಾನು ಹೇಳಿದ ವಿಷಯಕ್ಕಿಂತ ಹೆಚ್ಚಿನ ಡೀಟೇಲ್ ತಿಳ್ಕೊಬೇಕು ಅಂದ್ರೆ ನಾನು ಒಂದಿಷ್ಟು ವೆಬ್ಸೈಟ್ ಹೇಳ್ತೀನಿ. ಅಂದ್ರೆ NIOS ಅವರ ವೆಬ್ಸೈಟ್ಗೆ ನೀವು ಹೋಗ್ಬೇಕಾಗತ್ತೆ. ದಯವಿಟ್ಟು ಇದರಲ್ಲಿ ಫೇಕ್ ವೆಬ್ಸೈಟ್ ಗಳಿದೆ ಅಂತೆ, ಅದಕ್ಕೆ ಹೋಗಿ ನಿಮ್ಮ ಫೀಸ್ ಅನ್ನ ಕಟ್ಟಿ ವೇಸ್ಟ್ ಮಾಡ್ಕೋಬೇಡಿ. ಓಕೆನಾ? ಹಾಗೆ ಇನ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಈಗ ನಮ್ಮ ಮಕ್ಕಳು ರೆಗ್ಯುಲರ್ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಆ ಮಕ್ಕಳು ಕ್ರೀಡೆಯಲ್ಲಿ, ಮ್ಯೂಸಿಕ್ ಅಲ್ಲಿ, ಆರ್ಟ್ ಅಲ್ಲಿ, ಹಲವಾರು ಕ್ಷೇತ್ರದಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕಂತಿರ್ತಾರೆ. ಎರಡನ್ನು ಬ್ಯಾಲೆನ್ಸ್ ಮಾಡಕ್ ಆಗ್ತಿರಲ್ಲ. ಅಂತ ಮಕ್ಕಳಿಗೆ ಇದು ಸುವರ್ಣಾವಕಾಶ. ಫಾರ್ ಎಕ್ಸಾಂಪಲ್, ಈಗ ನನ್ ಮಗ ಸ್ಪೋರ್ಟ್ಸ್ ಅಲ್ಲಿ, ಕ್ರಿಕೆಟ್, ಫುಟ್ಬಾಲ್ ಅಲ್ಲಿ ಅವನು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಚೀವ್ ಮಾಡ್ಬೇಕಂತಿದ್ದಾನೆ. ಟೈಮ್ ಹೇಗ್ ಬೇಕು ಅದಕ್ಕೆ? ಕೋಚಿಂಗ್ ಹೋಗ್ಬೇಕು, ಇಡೀ ದಿನ ಬೆವರು ಸುರಿಸ್ಬೇಕು,
ಟೈಮ್ ಕೊಡ್ಬೇಕು. ಇದು ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ? ಆವಾಗ ನೋಡಿ NIOS ಇದನ್ನ ಅವರು ಸೆಲೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಈ ಕಡೆ ಎಜುಕೇಶನ್ ಆಗುತ್ತೆ, ಈ ಕಡೆ ಅವ್ರ ಕೆರಿಯರ್ ಅನ್ನ ಕೂಡ ಅವರು ಮುಂದುವರಿಸಬಹುದು ಅಲ್ವಾ. ಓಕೆ, ಆಮೇಲೆ ಫೀಸ್ ಸ್ಟ್ರಕ್ಚರ್ ಹೇಗಿದೆ? ತುಂಬಾ 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 ಕಡಿಮೆ. ನಾವೀಗ ಸ್ಕೂಲ್ ಮಕ್ಳು ಕಲಿಸ್ತಿದೀವಲ್ಲ, ಮಿನಿಮಮ್ 1 lakh ಬೇಕು ಬೇಸಿಕ್ ಎಜುಕೇಶನ್ ಮುಗಿಸ್ಬೇಕು ಅಂದ್ರೆ ಫರ್ ಇಯರ್. ಕಡಿಮೆ ಅಂದ್ರು ಇನ್ನು ಜಾಸ್ತಿ ಇದೆ ಬಿಡಿ, ಮುಗಿಸ್ಬೇಕು. ಗೌರ್ಮೆಂಟ್ ಸ್ಕೂಲ್ಗಳ ಗತಿಗಳು ನಮ್ಗೆ ಗೊತ್ತಿದೆ. ಒಂದ್ ಫೆಸಿಲಿಟಿ ಇದ್ರೆ ಇನ್ನೊಂದಿರಲ್ಲ, ಇನ್ನೊಂದಿದ್ರೆ ಮತ್ತೊಂದಿರಲ್ಲ. ಟೀಚರ್ಸ್ ಗಳು ಚೆನ್ನಾಗಿರ್ತಾರೆ, ಬಟ್ ಅವ್ರು ಅಲ್ಲಿ ಫೆಸಿಲಿಟಿಗಳಿರಲ್ಲ, ವಾಶ್ರೂಮ್ ಫೆಸಿಲಿಟಿ ಇರಲ್ಲ, ದೂರ ಇರುತ್ತೆ, ಅಲ್ಲಿನ ಅವ್ಯವಸ್ಥೆಗಳ ಗೂಡದು ಬಿಟ್ಬಿಡಿ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ. ಅಂತವ್ರು ಕೂಡ ಯಾರಾದ್ರೂ ಮಾಡ್ಬೇಕಂದ್ರೆ ಇದು ಹೆಲ್ಪ್ ಆಗತ್ತೆ. ಓಕೆನಾ, ಕ್ಲಿಯರ್ ಅಲ್ವಾ? ಯಾರ್ಯಾರು ತಗೋಬಹುದು ಅನ್ನೋದು ಗೊತ್ತಾಯ್ತು. ಫೀಸ್ ಸ್ಟ್ರಕ್ಚರ್ ತುಂಬಾ 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 ಕಡಿಮೆ. 2000-3000ದಲ್ಲಿ ಅಂದ್ರೆ ಬೇಸಿಕ್ ಮುಗಿಸ್ಬಿಡ್ಬಹುದು. ನಂಬೋದಕ್ ಆಗೋದಿಲ್ಲಲ್ಲ. ನಾನು ವೆಬ್ಸೈಟ್ ಗಳು ಹೇಳ್ತೀನಿ, ಅದಕ್ಕೆ ಹೋಗಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಅಂತಂದ್ರೆ ನಿಮ್ಮ ಮಕ್ಕಳು ಮನೆಯಲ್ಲೇ ಕುತ್ಕೊಂಡು ಓದೋದು. ಯಾವುದೇ ಆನ್ಲೈನ್ ಅಲ್ಲಿ ನಿಮ್ಗೆ ಅವರು ನಮ್ಮ ಹತ್ರ ಬುಕ್ಸ್ ಗಳನ್ನ ನಿಮ್ಗೆ ಕಳಿಸ್ತಾರೆ, ಅಲ್ಲಿಂದಾನೆ ಬುಕ್ಸ್ ಗಳು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಆಡಿಯೋಗಳನ್ನ ಅವರು ನಿಮ್ಗೆ ಕೊಡ್ತಾರೆ, ಆಯ್ತಾ? ಅದನ್ನ ನೋಡ್ಕೊಂಡು ಮಗು ಕಲಿಬಹುದು. ಆಮೇಲೆ ಎಕ್ಸಾಮ್ ಯಾವಾಗಿರುತ್ತೆ ಮೇಡಮ್? ನಮ್ಮ ಮಕ್ಳು ರೆಗ್ಯುಲರ್ ಆಗಿ ಹೋಗೋರು ಯಾವಾಗ ಎಕ್ಸಾಮ್ ತಗೊಂತಾರೆ? ವರ್ಷದ ಕೊನೆಯಲ್ಲಿ. ಬಟ್ ಇವ್ರಿಗೆ ಏಪ್ರಿಲ್, ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ ಇದ್ರದ್ದು? ಇವರು ಆನ್ ಡಿಮ್ಯಾಂಡ್ ಎಕ್ಸಾಮ್ ಅಂತ. ನಾನೀಗ ಓದಿ ರೆಡಿ ಇದೀನಪ್ಪ, ನನ್ಗೆ ಎಕ್ಸಾಮ್ ತಗೋಬೇಕು, ನನ್ ಸ್ಪೀಡ್ ಆಗಿದ್ದೀನಿ ಅಂದ್ರೆ ಆನ್ ಡಿಮ್ಯಾಂಡ್ ಎಕ್ಸಾಮ್ ಕೂಡ ತಗೋಬಹುದು. ಇದು ಯಾವ್ದ್ರಲ್ಲಿದೆ? NIOS ಅಲ್ಲಿ ಮಾತ್ರ. ಓಕೆ, ಫೀಸ್ ಕಡಿಮೆ ಇದೆ, 2 ಸರಿ ಅಲ್ಲ 2 ಸರಿ ಎಕ್ಸಾಮ್ ತಗೋಬಹುದು. ಹಾಗೆಯೇ ಆನ್ ಡಿಮ್ಯಾಂಡ್ ಎಕ್ಸಾಮ್ ಕೂಡ ಇದೆ. ವಯಸ್ಸಿನ ಮಿತಿ ಹೇಳಿದೀನಿ, 10th ತಗೋಬೇಕಂದ್ರೆ 14 ಆಗಿರ್ಬೇಕು. ಮಿಕ್ಕದ್ ನೀವ್ ಯಾವ ಕ್ಲಾಸ್ ಅಲ್ಲಾದ್ರೂ ಫೇಲ್ ಆಗಿ ಬನ್ನಿ, 8th ಅಲ್ಲಿ ಹೋಗಿಲ್ಲ, 9th ಅಲ್ಲಿ ಹೋಗಿಲ್ಲ, ಡೈರೆಕ್ಟ್ ನಾನ್ ಕಟ್ಬೇಕು 10th ಅಂದ್ರೆ ಹೋಗ್ಬಹುದು. ಆಮೇಲೆ ಇನ್ನೊಂದೇನು ಅಂದ್ರೆ, ನಿಮ್ಮ ಇಷ್ಟದ ಸಬ್ಜೆಕ್ಟ್ ಮಿನಿಮಮ್ 5 ಸಬ್ಜೆಕ್ಟ್ ಕಂಪಲ್ಸರಿ ಮಾಡಿ, ಮಿಕ್ಕದ್ ಯಾವ್ದಾದ್ರು ಸಬ್ಜೆಕ್ಟ್ ತಗೊಂತೀರಾ, ನಿಮ್ಗೆ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ, ಆರ್ಟ್ ಇಂಟ್ರೆಸ್ಟ್ ಇದೆ ಅಂದ್ರೆ ಅದನ್ನು ಕೂಡ ಅದ್ರ ಜೊತೆಗೆ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಇದು ಒಂದು ಬೆನಿಫಿಟ್ ಆಯ್ತು. ಆಮೇಲೆ ಕೆಲ್ಸ ಮಾಡ್ತಿರ್ತೀನಿ, ನಾನು ಹೋಗ್ಬೇಕು ಓದ್ಬೇಕನ್ನೋರಿಗೆ ಅದು ಹೆಲ್ಪ್ ಆಗುತ್ತೆ. ಈ ಕಡೆ ಎಜುಕೇಶನ್ ಮುಗಿಯುತ್ತೆ, ಈ ಕಡೆ ಸಂಬಳನೂ ಬರುತ್ತೆ, 2 at a ಟೈಮ್ ಮಾಡಬಹುದು. ಓಕೆ, ಬೇಸಿಕ್ ಇರುತ್ತೆ 1 to 7 ತನಕ, ಅದು ಕೂಡ ಯಾರ್ ಬೇಕಂದ್ರೂ ತಗೋಬಹುದು. ಆಮೇಲೆ 10th ತಗೋಬಹುದು. ಹೈಯರ್ ಕೋರ್ಸ್ ಮಾಡ್ಕೋಬೇಕಂದ್ರೂ ಕೂಡ ಇದೆ. ಆ ಹೈಯರ್ ಕೋರ್ಸ್ ಅಲ್ಲಿ ನಿಮ್ಮ, ಈಗ ಒಂದು ಎಕ್ಸಾಂಪಲ್ PUC ಅಲ್ಲಿ PCMB, ನಿಮ್ಗೆ ಯಾವ್ದೋ ಒಂದ್ರಲ್ಲಿ ಬೇಡ, ನನ್ಗೆ ಮ್ಯಾಥ್ಸ್ ಬೇಡ ಅಂದ್ರೆ ನೀವು ಮಾಡ್ಕೊಂಡು ಇನ್ನೊಂದು ಸಬ್ಜೆಕ್ಟ್ ತಗೋಬಹುದು. ಈಗ ಹೊಸದ್ NEP ಬಂದಿದೆಯಲ್ವಾ, ಅದೇ ತರ ಇಲ್ಲೂ ಕೂಡ ಚಾಯ್ಸ್ ಗಳಿದೆ, ಆಯ್ತಾ? ಅದೊಂದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೇ ಒತ್ತಡ ಇರೋದಿಲ್ಲ. ಹಾಗೆ 100 ಮಾರ್ಕ್ಸ್ ಎಕ್ಸಾಮ್ ನಡೆಯುತ್ತೆ. ಈಗ ಬೇಸಿಕ್ ಅಲ್ಲಿ ನಮ್ಮ ಮಕ್ಳು ಹೇಗ್ ಬರೀತಾರೆ, 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತಲ್ವಾ, ಅದೇ ತರ ಈ ಮಕ್ಳಿಗೆ ಕೂಡ 20 ಮಾರ್ಕ್ಸ್ ಗೆ ಅಸೈನ್ಮೆಂಟ್ ಬರೆದು ಕಳಿಸ್ಬೇಕಾಗುತ್ತೆ. ಅದಕ್ಕೆ ಅವರು ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓಕೆ, ಇದು ಒಂದು ಬೆನಿಫಿಟ್. ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಕ್ರೆಡಿಟ್ ಅಂತ ಹೇಳಿ, ಅಂದ್ರೆ ಈಗ ನೀವು CBSE ಅಥವಾ ಸ್ಟೇಟ್ ಯಾವ್ದಾದ್ರು ಓದ್ತಿದ್ರೆ ಒಂದಿಷ್ಟು ಸಬ್ಜೆಕ್ಟ್ ಉಳಿಸ್ಕೊಂಡಿದ್ದೀರಾ 10th PUC ಅಲ್ಲಿ ಅಂದ್ರೆ, ಆ ಸಬ್ಜೆಕ್ಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಈ ಕಡೆಗೆ. ಆ 3 ಸಬ್ಜೆಕ್ಟ್ ಫೇಲ್ ಆಗಿರೋ ಸಬ್ಜೆಕ್ಟ್ ಅನ್ನು ಮಾತ್ರ ಇಲ್ಲಿ ತಗೊಂಡು ಅದನ್ನ ಪಾಸ್ ಮಾಡ್ಕೊಂಡ್ರೆ ಇಲ್ಲಿಯ ಒಂದು ಸರ್ಟಿಫಿಕೇಟ್ಗೆ ಅಷ್ಟೇ ವ್ಯಾಲ್ಯೂ ಇದೆ. ಇದು ಒಂದು ಚೆನ್ನಾಗಿದೆ ಅಲ್ವಾ? ಸೊ ಇದು ಒಂದು. ಆಮೇಲೆ ಟೋಟಲ್ ಸ್ಟಡಿ ಸೆಂಟರ್ಸ್ 7400 ಇದೆ. ಓಕೆ, 10 ಲ್ಯಾಂಗ್ವೇಜಸ್ ಇರುತ್ತೆ. ಆಮೇಲೆ ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಬೇಕಂದ್ರೆ ನಾನು ವೆಬ್ಸೈಟ್ ಕೊಡ್ತೀನಲ್ಲ, ಅದಕ್ಕೆ ಹೋಗಿ ಚೆಕ್ ಮಾಡಿ. ಆನ್ಲೈನ್ ಮೂಲಕವೇ ಎಲ್ಲವೂ ನಡೆಯುತ್ತೆ. ಇಲ್ಲಿ ಮುಖಾಮುಖಿ ಯಾವುದೇ ಒಂದು ಇದಿರೋದಿಲ್ಲ. ಸೆಂಟರ್ ಅಲ್ಲಿ ಹೋಗಿ ಎಕ್ಸಾಮ್ ಬರೆಯಬೇಕಾಗಿರುತ್ತೆ. ನಲ್ಲಿ ಒಂದು ಟೋಟಲ್ 28 ಸಬ್ಜೆಕ್ಟ್, ಅಂದ್ರೆ ಅಷ್ಟೊಂದು ಕೋರ್ಸ್ಗಳು ಸಿಗುತ್ತೆ. ಹಿಸ್ಟ್ರಿ, ಸೋಷಿಯಲ್, ಪೇಂಟಿಂಗು, ಆಮೇಲೆ ಎನ್ವೈರನ್ಮೆಂಟ್, ಡೆವಲಪ್ಮೆಂಟ್, ಲಾ, ಮ್ಯೂಸಿಕ್, ತುಂಬಾ ಸಬ್ಜೆಕ್ಟ್ ಗಳಿದೆ. ಹಾಗಾಗಿ ನೀವು ದಯವಿಟ್ಟು ಒಂದು ಸಾರಿ NIOS ವೆಬ್ಸೈಟ್ ನ ಚೆಕ್ ಮಾಡಿ. ಇದ್ರಲ್ಲೂ ನಾನು ಹೇಳ್ತಿದ್ದೀನಿ, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಇದ್ದೇ ಇರುತ್ತೆ. ಮೆರಿಟ್ಸ್ ತುಂಬಾ ಸಿಕ್ತು ನಿಮ್ಗೆ ಇವಾಗ. ಯಾವ್ದ್ಯಾವ್ದು ನಿಮ್ಗೆ ಗೊತ್ತಾಗಿದೆ, ಯಾರ್ಯಾರು ಇದನ್ನ ಮುಗಿಸ್ಕೋಬಹುದು ಅಂತ. ಡಿಮೆರಿಟ್ಸ್ ಏನು ಅಂತಂದ್ರೆ, ಇದನ್ನ ನಾವು ಸ್ವಲ್ಪ ನಮ್ಮ ಮಕ್ಳು ರೆಗ್ಯುಲರ್ ಆಗಿ ಹೋಗೋ ಮಕ್ಳು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಟೀಚರ್ ಹತ್ರ ಡೌಟ್ ಕೇಳ್ಕೊಂಡು ಮಾಡ್ಕೊಂಡು ಕ್ಲಿಯರ್ ಮಾಡ್ತಿರ್ತಾರೆ. ಮತ್ತೆ ಫೋಕಸ್ ಆಗಿ ಒಂದು ಬೆಳಿಗಿಂದ ಸಂಜೆ ತನಕ ಕ್ಲಾಸ್ ಅಲ್ಲಿ ಇರ್ತಾರೆ, ನಡೀತಾರೆ. ಬಟ್ ಇಲ್ಲಿ ಹೇಗಾಗುತ್ತೆ ಅಂದ್ರೆ, ಸ್ವಲ್ಪ ಅವರಾಗೆ ಓದ್ಕೊಳ್ಳೋದ್ರಿಂದಾಗಿ ಅವರು ಸ್ವಲ್ಪ ಟೈಮ್ ಅನ್ನು ವೇಸ್ಟ್ ಮಾಡುವಂತದ್ದು ಇರುತ್ತೆ. ಆದ್ರೆ ನಾವು ಟೈಮ್ ಟೇಬಲ್ ಹಾಕೊಟ್ಟು ನಮ್ಮ ಮಕ್ಕಳನ್ನ ಕೂರಿಸಿ
ಎಂತ ಎಕ್ಸಾಮ್ ಅನ್ ಬೇಕಾದ್ರೂ ತಗೋಬಹುದು. ಯಾಕಂದ್ರೆ ನೀವು ನೆನ್ಪು ಮಾಡ್ಕೊಳ್ಳಿ, ಏಕಲವ್ಯನ ಕಥೆ ಇದು. ಏಕಲವ್ಯ ಮನಸ್ಸಿದ್ದಲ್ಲಿ ಮಾರ್ಗ. ಏಕಲವ್ಯ ತನ್ನ ಗುರುಗಳ ಒಂದು ಮೂರ್ತಿಯನ್ನ ಇಟ್ಕೊಂಡು ಅವನು ವಿದ್ಯೆಯನ್ನ ಕಲಿತ ಹಾಗೆ ಅಲ್ಲಿ ಕೊಟ್ಟಂತ ಮೆಟೀರಿಯಲ್, ವಿಡಿಯೋ, ಆಡಿಯೋ, ಪುಸ್ತಕವನ್ನ ಉಪಯೋಗಿಸ್ಕೊಂಡು ಯೂಟ್ಯೂಬ್ ಅಲ್ಲಿ ಆಗಿರ್ಬಹುದು, ಗೂಗಲ್ ಅಲ್ಲಿ ಆಗಿರ್ಬಹುದು, ಎಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಮನ್ಸ್ ಮಾಡಿದ್ರೆ ಎಂಥ ಕೋರ್ಸ್ಗಳನ್ನು ಕೂಡ ಪಾಸ್ ಮಾಡ್ಕೋಬಹುದು. ಇದ್ರಲ್ಲಿ ಬಡತನ ಇದೀನಿ, ಬಡವರಿದ್ದೀನಿ ಅನ್ನೋ ಮ್ಯಾಟ್ರ್ ಇಲ್ಲ. ತುಂಬಾ ಕಡಿಮೆ ಫೀಸ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋಬಹುದು. ಓಕೆ, ಈಗ ನಾನು ವೆಬ್ಸೈಟ್ ಹೇಳ್ತೀನಿ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಫೇಕ್ ವೆಬ್ಸೈಟ್ ಹೋಗಿ ಮೋಸ ಹೋಗ್ಬೇಡಿ. ಓಕೆ, ಈಗ OBE ಅಂತ ಇರುತ್ತೆ, ಅಂದ್ರೆ ಬೇಸಿಕ್ ಲೆವೆಲ್. ಇದು ಬೇಸಿಕ್ ABC. ಅಫಿಷಿಯಲ್ ವೆಬ್ಸೈಟ್ ಏನಂದ್ರೆ NIOS.AC.in. ಇದೇ ವೆಬ್ಸೈಟ್ ಹೋಗ್ಬೇಕು. ಅಂದ್ರೆ ಬೇಸಿಕ್ ಲೆವೆಲ್ ಎಜುಕೇಶನ್ ಮುಗಿಸ್ಬೇಕು ಅಂದ್ರೆ 1 to 7th ಆ ತರ ಇರುತ್ತಲ್ಲ ಅದು. ಈಗ 10th ಮತ್ತು 12th ಈ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ STMIS.NIOS.AC.in ಇದಕ್ಕೆ ಹೋಗ್ಬೇಕಾಗತ್ತೆ. ಆಮೇಲೆ ವೊಕೇಶನಲ್ ಸ್ಕಿಲ್ ಬೇಸ್ಡ್ ಕೋರ್ಸ್ ಇರುತ್ತೆ, ನಮ್ಮ ಇಷ್ಟದ ಆಯ್ಕೆಯ ಕೋರ್ಸ್ ಇರುತ್ತೆ. VOC.NIOS.AC.in ಅಂತ ಹೇಳಿ. ಓಕೆನಾ, ಇದಕ್ಕೆ ಹೋಗ್ಬೇಕು. ಅಂದ್ರೆ ಸಪ್ರೇಟ್ ಇದೆ, ಎಲ್ಲದನ್ನು ಒಟ್ಟಿಗೆ ಹೋಗಿ ಚೆಕ್ ಮಾಡಿದ್ರೆ ಸಿಗಲ್ಲ. ಕೊನೆಯಲ್ಲಿ ರಿಸಲ್ಟ್ ನೋಡ್ಬೇಕು. ರಿಸಲ್ಟ್ಗೆ results.NIOS.AC.in ಇದಿಷ್ಟು 4 ವೆಬ್ಸೈಟ್ ಇರುತ್ತೆ. ನಾನು ಇದನ್ನ ನೀಟಾಗಿ ಕೊಡ್ತೀನಿ ನಿಮ್ಗೆ, ನೀವು ನೋಡ್ಕೊಳ್ಳಿರಂತೆ. ಆಮೇಲೆ ಮೇಡಮ್ ಇನ್ನು ನಮ್ಗೆ ನೀವ್ ಹೇಳೋದಕ್ಕಿಂತ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ NIOS ಸ್ಟ್ರೀಮ್ 1 ಅಂತಿದೆ. ಒಂದು ಸರಿ ನೀವು ಅದನ್ನ ಓಪನ್ ಮಾಡಿದಾಗ ಎಲ್ಲ ವಿಡಿಯೋಗಳು ಗವರ್ಮೆಂಟ್ ಇಂದಾನೆ, ಅವರ ಒಂದು ವೆಬ್ಸೈಟ್ ಇಂದಾನೆ ಬಿಟ್ಟಿರ್ತಾರೆ. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದು ನಿಮ್ಗೆ ಹೆಲ್ಪ್ ಆಗಿಲ್ಲ ಅಂದ್ರೆ, ಬೇರೆಯವ್ರಿಗೆ ಹೆಲ್ಪ್ ಆಗ್ತಿದ್ರೆ ದಯವಿಟ್ಟು ಅವ್ರಿಗೆ ಸೆಂಡ್ ಮಾಡಿ. ಯಾರು ಕೂಡ ಎಜುಕೇಶನ್ ಇಂದ ಆಗ್ಬಾರ್ದು. ಯಾಕಂದ್ರೆ ಜ್ಞಾನ ಪಡ್ಕೊಂಡ್ರೇನೆ ನಮ್ಮ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಯಾಕಂದ್ರೆ ಮನುಷ್ಯರಿಗೂ ಮತ್ತೆ ಪ್ರಾಣಿಗಳಿಗಿರೋ ವ್ಯತ್ಯಾಸ ಇದೆ. ನಮ್ಮ ನಾಲೆಜೇನೆ ಮನುಷ್ಯ ಅನ್ನೋದಕ್ಕೆ ಗುರ್ತಿಸ್ಕೊಳ್ಳಿಕ್ಕೆ ನಾವು ಕಾರಣ ಆಗಿದ್ವಿ. ದಯವಿಟ್ಟು ಇದನ್ನ ಒಂದ್ಸರಿ ಚೆಕ್ ಮಾಡಿ. ಈ ವೆಬ್ಸೈಟ್ಗೆ ಹೋಗಿ ಏನೆಲ್ಲ ಕೋರ್ಸ್ ಇದೆ ಅಂತ ಕ್ಯೂರಿಯಾಸಿಟಿಗಾದ್ರೂ ಚೆಕ್ ಮಾಡಿ. ಓಕೆ, ಇದ್ರಲ್ಲಿ ನಾನು ಯಾವ್ದಾದ್ರು ವಿಷಯವನ್ನ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ಇದ್ರಲ್ಲಿ 100% ಹೇಳಿದೀನಿ ಅಂತ ನಾನು ಅನ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಇದು ಉಪಯುಕ್ತ ಆಗಬಹುದು ಕೆಲವರಿಗಾದ್ರೂ. ಓಕೆ, ಇದು ಇಂದಿನ ಮಾಹಿತಿಯಾಗಿರುತ್ತೆ. ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಹೀಗೆ ನನ್ನ ವಿಡಿಯೋವನ್ನ ನೋಡ್ತಾ ಇರಿ. ಯಾರಿಗಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಥ ವಿಷಯಗಳು ನಿಮ್ಗೆ ಮುಂದೊಂದ್ ದಿವಸ ಹೆಲ್ಪ್ ಆದ್ರೂ ಆಗ್ಬಹುದು. ಓಕೆ, ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.